ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರ ನಕ್ಷತ್ರಗಳ ತಾರಾಬಲ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಈಗ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ. ಜನ್ಮ ತಾರೆಯಾಗಿ ರೇವತಿ, ಆಶ್ಲೇಷ, ಜ್ಯೇಷ್ಠ ಈ 3 ನಕ್ಷತ್ರಗಳು ಜನ್ಮ ತಾರೆಯಾಗಿ ಬರುತ್ತವೆ. ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನೀವು ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ. ಸಂಪತ್ತಾರೆಯಾಗಿ 2ನೆಯ ತಾರೆಯಾಗಿ ಅಶ್ವಿನಿ, ಮಖ, ಮೂಲ ಈ 3 ನಕ್ಷತ್ರಗಳು ಸಂಪತ್ತಾರೆಯಾಗಿ ಬರುತ್ತವೆ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಉತ್ತಮವಾಗಿರುತ್ತದೆ. ವಿಪತ್ತಾರೆಯಾಗಿ ಭರಣಿ, ಪೂರ್ವ ಫಾಲ್ಗುಣಿ, ಪೂರ್ವಾಷಾಢ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಇದು 3ನೆಯ ತಾರೆಯಾಗಿ ವಿಪತ್ತಾರೆಯಾಗಿ ಬರುತ್ತದೆ. 4ನೆಯ ತಾರೆಯಾಗಿ ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು, ಉತ್ತಮವಾಗಿರುತ್ತದೆ. 5ನೆಯ ತಾರೆಯಾಗಿ ಪ್ರತ್ಯಂಗರು ತಾರೆಯಾಗಿ ರೋಹಿಣಿ, ಹಸ್ತ, ಶ್ರವಣ ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. 6ನೆಯ ತಾರೆಯಾಗಿ 6ನೆಯ ತಾರೆಯಾಗಿ ಮೃಗಶಿರ, ಚಿತ್ತ, ಧನಿಷ್ಠ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ನೀವು ಮಾಡುವ ಕೆಲಸದಲ್ಲಿ ಸಾಧನೆ ಮಾಡುತ್ತೀರಿ. ವದತಾರೆಯಾಗಿ 7ನೆಯ ತಾರೆಯಾಗಿ ಆರಿದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. 8ನೆಯ ಮಿತ್ರ ತಾರೆಯಾಗಿ ಪುನರ್ವಸು, ವಿಶಾಖ, ಪೂರ್ವಭದ್ರ ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಪರಮ ಮಿತ್ರ ತಾರೆಯಾಗಿ ಪುಷ್ಯ, ಅನುರಾಧ, ಉತ್ತರಭದ್ರ ಈ 3 ನಕ್ಷತ್ರಗಳಲ್ಲಿ ಇದು 9ನೆಯ ತಾರೆಯಾಗಿ ಬರುತ್ತದೆ. ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಟ್ಟು ಮನುಷ್ಯನ ಆಯುಷ್ಯು 120 ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ. ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು 120 ಮನುಷ್ಯನ ಆಯುಷ್ಯದಲ್ಲಿ 9 ದಶೆಗಳು ಬರುತ್ತವೆ. ನೋಡಿ, ನಿಮ್ಮ ತಾರಾಬಲ ಇರುವ ದಿವಸ ಹೊಸ ವ್ಯಾಪಾರ ಮಾಡುವುದು, ಉದ್ಯೋಗ ಮಾಡುವುದು, ಪದವಿ ಪ್ರಮಾಣ ಸ್ವೀಕರಿಸುವುದು, ಭೂಮಿ ಖರೀದಿ ಮಾಡುವುದು, ಸ್ವಂತ ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು, ಬಾಡಿಗೆ ಮನೆಯಿಂದ ಮನೆ ಖಾಲಿ ಮಾಡಿ ಮತ್ತೊಂದು ಬಾಡಿಗೆಯ ಮನೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಲು ಗೃಹ ಪ್ರವೇಶ ಮಾಡುವುದು, ಮುಖ್ಯವಾದ ಕಾಗದ ಪತ್ರಗಳನ್ನು ಮಾಡಿಸುವುದು, ವಿದ್ಯೆ ಪ್ರಾರಂಭಿಸುವುದು, ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾ ಬಲ ನೋಡುವುದು, ಹುಡುಗನ ಅಂದರೆ ವರ ಅಂದರೆ ನಿಮ್ಮ ಮಗನ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು, ಹುಡುಗನ ತಾರಾಬಲ ಇರುವ ದಿವಸ ಹುಡುಗಿಯನ್ನು ನೋಡುವುದು ಅಂದರೆ ಕನ್ಯೆಯನ್ನು ನೋಡುವುದು ತುಂಬ ಉತ್ತಮವಾಗಿರುತ್ತದೆ. ಅದು ಶುಭ ಫಲವಾಗಿ ನಿಮಗೆ ಬರುತ್ತದೆ. ಹಾಗೆಯೇ ಹುಡುಗಿಯ ಮನೆಯವರು, ಹುಡುಗಿಯ ತಂದೆ ತಾಯಿಗಳು ತಮ್ಮ ಮಗಳ ತಾರಾಬಲ ಇರುವ ದಿವಸ ಕನ್ಯೆಯನ್ನು ಬಂದು ನೋಡಲಿಕ್ಕೆ ಹುಡುಗನ ಮನೆಯವರಿಗೆ ಹುಡುಗಿಯ ತಂದೆ ತಾಯಿಗಳು ತಿಳಿಸಬೇಕು. ಇದರಿಂದ ತುಂಬ ಶುಭ ಫಲ ಬರುತ್ತದೆ. ತಾರಾಬಲ ಇರುವ ದಿವಸ ನೋಡಿದರೆ ಇದರಿಂದ ತುಂಬ ಉತ್ತಮ ಶುಭ ಫಲ ಪಡೆಯುತ್ತೀರಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.